ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲ ಕಾರ್ಯಕರ್ತರು ಬಹಳ ಆಸೆಗಣ್ಣುಗಳಿಂದ ಬಹುದಿನಗಳಿಂದ ಎದುರು ನೋಡ್ತಾ ಇದ್ರು ಈ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಆ ಸ್ಥಾನಗಳನ್ನು ಯಾವಾಗ ಭರ್ತಿ ಮಾಡ್ತಾರೆ ಅಂತ. ಅಂತೂ ಇಂತೂ ನಿನ್ನೆ ದಸರಾ ಬಂಪರ್ ಗಿಫ್ಟ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸಿಕ್ಕಿದೆ ಅಂತ ಹೇಳಬಹುದು. ಕಾರಣ ನಿನ್ನೆ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಸ್ಟ್ ಔಟ್ ಆಯಿತು. ಹಾಗಾಗಿ ಬಹುತೇಕರಿಗೆ ಈ ದಸರಾ ಗಿಫ್ಟ್ ಅನ್ನುವಂಥ ಖುಷಿ ಕಾಂಗ್ರೆಸ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಕೊಟ್ಟ ಪಟ್ಟಿಯಲ್ಲಿ ಅಳೆದು ತೂಗಿ 39 ನಿಗಮ ಮಂಡಳಿಗಳ ಪಟ್ಟಿಯನ್ನ ಹೈಕಮಾಂಡ್ ಅಂತಿಮ ಮಾಡಿದೆ. ನಾಯಕರ ಮನೆ ಸುತ್ತುತ್ತಿದ್ದ ಕಾರ್ಯಕರ್ತರಿಗೆ ಮಣೆ ಹಾಕಲಾಗಿದ್ದು, ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ನಿಖೇತ್ ರಾಜ್ ಹಾಗೂ ನಟರಾಜ್ ಗೌಡ ಸೇರಿದಂತೆ ಹಲವು ನಾಯಕರನ್ನ ವೇಟಿಂಗ್ ಲಿಸ್ಟ್ ನಲ್ಲಿ ಇಡಲಾಗಿದೆ. ಸಿಎಂ ಸೂಚಿಸಿದ್ದ ಪಟ್ಟಿಯಲ್ಲಿರೋರಲ್ಲಿ ಒಂದಿಬ್ಬರಿಗೆ ಹೆಚ್ಚು ಮನ್ನಣೆ ಸಿಕ್ಕಿದ್ದು ಲಿಂಗಾಯತ ಮತ್ತು ಅಲ್ಪಸಂಖ್ಯಾತರಿಗೆ ಬಹುಪಾಲು ಸಿಕ್ಕಂತಾಗಿದೆ. ಹಾಗಾಗಿ ಅಳೆದು ತೂಗಿ 39 ನಿಗಮ ಮಂಡಳಿಗಳ ಪಟ್ಟಿ ಫೈನಲ್ ಆಗಿದೆ. ಬಟ್ ಕೆಲವರಿಗೆ ಅಸಮಾಧಾನ ಇದೆಯಂತೆ. ಬಟ್ ಆ ಅಸಮಾಧಾನವನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಇನ್ಯಾವ ರೀತಿ ಪಟ್ಟಿ ಫೈನಲ್ ಆಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ಕೂಡ ಗಮನಿಸ್ತಾ ಇದ್ದೀರಿ. ಲಿಂಗಾಯತರಿಗೆ 7, ಅಲ್ಪಸಂಖ್ಯಾತರಿಗೆ 5, ಎಸ್ಸಿ 5, ಒಕ್ಕಲಿಗ 3, ಕುರುಬ 3, ಜೈನ 1, ಬಿಲ್ಲವ 2, ಮರಾಠ 2, ಬಲಿಜ 1, ಗೊಲ್ಲ 1, ಬಲಿಜ 1, ಉಪ್ಪಾರ 1 ಈ ರೀತಿ ಜಾತಿ ಆಧಾರದ ಮೇಲೂ ಕೂಡ ನಿಗಮ ಮಂಡಳಿ ಸ್ಥಾನ ಹಂಚಿಕೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ.